ಪ್ರತಿಯೊಂದರ ಬೆಲೆ ತಿಳಿಯುವುದು ಎರಡು ಬಾರಿ ಮಾತ್ರ. ಒಂದು ಪಡೆಯುವ ಮುನ್ನ, ಇನ್ನೊಂದು ಕಳೆದುಕೊಂಡ ನಂತರ. ಶುಭ ಮುಂಜಾನೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ. ನಾನು ನನ್ನ ಫ್ರೆಂಡ್ ಕ್ಲಾಸಸ್ಗೆ ಹೋದ್ವಿ. ಕ್ಲಾಸಸ್ನೆಲ್ಲ ಮುಗಿಸಿ ನಂತರ ವಾಪಸ್ ಪಿ ಜಿಗೆ ಬರೋ ದಾರಿಲಿ ಜ್ಯೂಸ್ ಕುಡಿದು ನಂದು ಸ್ವಲ್ಪ ಪಾರ್ಸಲ್ಸ್ ಇತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಂತರ ಅದೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ಟೈಮ್ ಇದೆಯಲ್ಲ ಏನಾದರೂ ಪರ್ಚೇಸ್ ಮಾಡೋಣ ದೀಪಾವಳಿಗೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಜೂಡಿಯೋಗೆ ಹೊರಟ್ವಿ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ, ನೀವು ಬೇಕಿದ್ರೆ ಹೋಗಿ ನೋಡಬಹುದು. ನಂತರ ಬರಬೇಕಾದ್ರೆ ಮಳೆ ಇತ್ತಲ್ಲ, ಏನಾದರೂ ತಿನ್ನಬೇಕು ಅನ್ನಿಸ್ತು. ಹೊರಗಡೆ ಆಟೋ ಬುಕ್ ಮಾಡಿ ಹೊರಟ್ವಿ. ಮಳೆ ನಿಲ್ತು, ಆದರೆ ಟ್ರಾಫಿಕ್ ಮಾತ್ರ ನಿಲ್ಲಿಲ್ಲ. ಸರಿ ಅಂತ ಹೇಳಿ ಬರ್ಗರ್ ಕಿಂಗಿಗೆ ಹೋಗಿ ಸ್ನ್ಯಾಕ್ಸ್ನ ತಿಂದು ನಂತರ ಪಕ್ಕದಲ್ಲೇ ಪಿಜ್ಜಾ ಹಟ್ ಇತ್ತು. ಅಲ್ಲಿಗೂ ಹೋಗಿ ಪಿಜ್ಜಾ ತಿಂದು ವಾಪಸ್ ರೂಮಿಗೆ ಬಂದು ಸೌತೆಕಾಯಿ ತಿಂದು ಮಲ್ಕೊಂಡ್ವಿ. ಸಿಗದೇ ಇರುವ ಸಂತೋಷಕ್ಕೆ ಪರಿತಪಿಸದೆ ಈಗಾಗಲೇ ಸಿಕ್ಕಿರುವ ಸಂತೋಷದ ಕ್ಷಣಗಳನ್ನು ಸಂಭ್ರಮಿಸಬೇಕು. ಅದುವೇ ನಿಜವಾದ ಜೀವನ. ಇವತ್ತಿಗೆ ಇಷ್ಟೇ, ಸಿಗ್ತೀನಿ ಮತ್ತೆ. ಅಲ್ಲಿಯವರೆಗೂ ಶುಭರಾತ್ರಿ.